ಗೆಳೆಯರೇ, ನಿನ್ನೆ ಒಂದು ಕರ್ನಾಟಕದಲ್ಲಿ ಒಂದು ಘಟನೆ ನಡೆಯಿತು. ಅದು ಯಾವುದು ಅಂತ ಕೇಳಿದರೆ, ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಅಥವಾ ದೇವೇಗೌಡರ ಪತ್ನಿ ತೀರ್ಕೊಂಡಂತಹ ಸಂದರ್ಭ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿಕೊಂಡು ಅವರನ್ನು ಸಮಾಧಾನ ಪಡಿಸುವಂತಹ ಕೆಲವೊಂದು ಘಟನೆಗಳು ನಡೆಯಿತು ಅಥವಾ ಕೆಲವೊಂದು ವಿಷಯಗಳು ನಡೆಯಿತು. ಅಲ್ಲಿ ಕೇವಲ ಒಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಹೆಂಡತಿ ತೀರ್ಕೊಂಡಂತಹ ಸಂದರ್ಭ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಯವರ ಅಮ್ಮ ತೀರ್ಕೊಂಡಂತಹ ಸಂದರ್ಭ. ಅದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ಅವರನ್ನು ಸಮಾಧಾನ ಪಡಿಸುವಂತಹ ಒಂದು ಘಟನೆ ನಡೆಯಿತು. ಯಾಕೆ ವಿಷಯ ಹೇಳ್ತೇನೆ ಅಂತ ಕೇಳಿದರೆ, ಇಂಥ ಘಟನೆ ಅಥವಾ ಇಂತಹ ಕೆಲವೊಂದು ಒಳ್ಳೆಯ ವಿಚಾರ ಇದು ಕರ್ನಾಟಕದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯವಾಗಿ ಇವರು ಕಿತ್ತಾಡ್ತಾರೆ, ಅವರನ್ನು ಇವರು ಬೈತಾರೆ, ಇವರನ್ನು ಅವರು ಬೈತಾರೆ. ಅದೆಲ್ಲವೂ ಬದಿಗಿಟ್ಕೊಂಡು ಯಾವ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಬೇಕು ಅದೇ ಸಂದರ್ಭದಲ್ಲಿ ರಾಜಕೀಯ ಮಾಡಿಕೊಂಡು, ಅದು ಕರ್ನಾಟಕದಲ್ಲಿ ಪ್ರತಿಯೊಬ್ಬರನ್ನು ಸಹ ಹೇಳುವಂತಹ ವಿಷಯ. ಜನರಾದ ನಾವು ಆಲೋಚನೆ ಮಾಡಬೇಕು. ಏನು ಅಂತ ಕೇಳಿದರೆ, ನಾಯಕರು ಎಲ್ಲರೂ ಒಂದೇ. ಅವರು ಇಲ್ಲಿ ಜಗಳ ಮಾಡ್ತಾರೆ, ಟಿವಿ ಮುಂದೆ ಜಗಳ ಮಾಡ್ತಾರೆ, ಅಥವಾ ವಿಧಾನಸೌಧದಲ್ಲಿ ಕೂತ್ಕೊಂಡು ಜಗಳ ಮಾಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಗಳಲ್ಲಿ ಜಗಳ ಮಾಡ್ತಾರೆ ಅಂತ ಹೇಳಿಕೊಂಡು ನೀವು ಊರಿನಲ್ಲಿ ನೀವು ಹೊಡೆದಾಡಿ ಏನೂ ಪ್ರಯೋಜನ ಇಲ್ಲ. ರಾಜಕೀಯವಾಗಿ ನೋಡಬೇಕು. ಆಟವನ್ನು ಆಗಿ ನೋಡಬೇಕು ಹೊತ್ತು ವೈಯಕ್ತಿಕವಾಗಿ ತೆಗಿಬಾರ್ದು, ಅಥವಾ ಒಂದು ಪರ್ಸನಲ್ ಆಗಿ ಯಾವುದು ತೆಗಿಬಾರ್ದು. ಯಾಕೆಂತ ಕೇಳಿದರೆ, ಇಲ್ಲಿ ಕರ್ನಾಟಕದಲ್ಲಿ ತುಂಬ ಘಟನೆಗಳು ನಡೀತಾ ಇದೆ. ಮತ್ತೊಬ್ಬರನ್ನು ಕೊಲ್ಲುವುದು, ಆ ಪಕ್ಷದವರು ಈ ಪಕ್ಷವನ್ನು ಕೊಲ್ಲುವುದು, ಅಥವಾ ಇವರಿಗೆ ಅವರು ಹೊಡೆಯುವುದು, ಅವರಿಗೆ ಇವರು ಹೊಡೆಯುವುದು, ಅಥವಾ ಹಿಂದೂ ಮುಸ್ಲಿಂ ಮಾಡಿಕೊಂಡು ಜಗಳ ಮಾಡಿಕೊಂಡು ಈ ಥರಂತಹ ಕೆಲವರು ಮಾಡ್ತಾ ಇರ್ತಾರೆ. ಅವರಿಗೆ ಹೇಳುವಂತಹ ಮಾತು, ಯಾವತ್ತು ರಾಜಕೀಯವನ್ನೇ ನೋಡಿಕೊಂಡು, ಅಥವಾ ಯಾವುದೇ ಒಂದು ವಿರೋಧ ಇರಬೇಕಾದಂತಹ ಸಂದರ್ಭದಲ್ಲಿ ಜನರು ಆಲೋಚನೆ ಮಾಡಬೇಕು. ನಿಮಗೆ ಇಷ್ಟ ಬಂದಂತಹ ಪಕ್ಷಗಳನ್ನು ನೀವು ಅಧಿಕಾರಕ್ಕೆ ತಂದುಕೊಂಡು, ಅಥವಾ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಇದ್ದರೆ, ಅಥವಾ ಈ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದರೆ ಜನರಿಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ.